ಸುಮ್ಮನೆ ಹಿಡ್ಕೊಂಡು ಸುಮ್ಮನೆ ಏನೋ ಮಾತಾಡೋ ಥರ ಮಾತಾಡ್ತೀನಿ. ನಮ್ಮಮ್ಮ ಏನಾದರೂ ಒಂದು ಹೇಳ್ತಾರೆ ನೋಡಿ. ಅಮ್ಮ ಎಲ್ಗೋಗ್ತೇನೆ? ನಮ್ ನಾದ್ನಿ ಮಗ ಆಟೋ ತಗೊಂಡಾರಂತ ಹೊಸದು. ಜಸ್ಟ್ ಈಗ ಒಂದ್ ಕವರ್ಗೋಸ್ಕರ ಇಲ್ಲ ನೀವ್ 2 ಪ್ಲೇಟ್ ತಗೊಳ್ಳೇಬೇಕು ಅಂತ ನಿಂತಾನೆ. ಅದಕ್ಕೆ ಚೆನ್ನಾಗಿ ಹೋಗ್ತಿಬಿಟ್ಟು ಬಂದಾದ್ಮೇಲೆ ಆಯ್ತು ಮೇಡಮ್ ತಗೊಳ್ಳಿ 2 ಪೂರಿ ಎಕ್ಸ್ಟ್ರಾ ಹಾಕಿದೀನಿ ಅಂತ ಕಳ್ಸ್ಬಿಟ್ಟ ನಮ್. ಅದಕ್ಕೆ ಬೇಗ ಬೇಗ ಓಡ್ ಬಂದ್ಬಿಟ್ಟೆ. ಎಲ್ಲಿ ನನ್ ಪರ್ಸಲ್ ಕಡೆ ಇನ್ನೊಂದು ಐಫೋನ್ ಇದೆ ಗೈಸ್. ಆಮೇಲೆ ಯಾರು ಎತ್ತಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಓಡ್ ಬಂದ್ಬಿಟ್ಟೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫುಡ್ ಚಾಲೆಂಜ್ ನ ಮಾಡ್ತಾ ಇದೀವಿ ವಿತ್ ನಮ್ಮ ಅಣ್ಣನ ಜೊತೆ. ನೋಡಿ ಪರ್ಸ್ ಹಾಕೊಂಡ್ ರೆಡಿ ಆಗಿದ್ದಾನೆ ನಮ್ಮಣ್ಣ. ನಾನ್ ಯಾರು? ನೀ ಈ ತರ ನುಲಿ ಬೇಡ. ಅವನು ನೋಡ್ದಾಗಿಂದ ಬರೀ ಹಿಂಗೆ ಆಡ್ತೈತಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ ಕೈಲಾಯ್ತಾ ಇಲ್ಲ. ಗೈಸ್ ಇವಾಗ ನಾವು ತಿನ್ನಕ್ಕಂತ ತಗೊಂಡ್ಬರಕ್ ಹೋಗ್ತಾ ಇದೀವಿ ಆಚೆ. ಸೊ ಬನ್ನಿ ಹೋಗೋಣ. ನಮ್ಮ ಅತ್ತೆ ಮಗನು ಬರ್ತಾ ಇದಾರೆ. ಹಾಯ್ ಮಾಡಿ. ಹಾಯ್ ಹಾಯ್. ಅವರು ಬರ್ತಾ ಇದಾರೆ. ಸೊ ಬನ್ನಿ ಹೋಗೋಣ. ಗೈಸ್ ಹೇಗ್ ಕಾಣಿಸ್ತಾ ಇದೀನಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾ ಮಲಕ್ಕಿ ಜೊತೆ ಗೈಸ್ ಏನ್ ಗೊತ್ತಾ, ನಾನು ನಮ್ಮಮ್ಮ ಮುಂದೆ ಕ್ಯಾಮ್ರಾ ತಗೊಂಡು ಫೋನ್ ತಗೊಂಡು ಹೋಗ್ತೀನಿ. ಸುಮ್ನೆ ಹಿಡ್ಕೊಂಡು ಸುಮ್ನೆ ಏನೋ ಮಾತಾಡೋ ತರ ಮಾತಾಡ್ತೀನಿ. ನಮ್ಮಮ್ಮ ಏನಾದ್ರು ಒಂದ್ ಹೇಳ್ತಾರೆ ನೋಡಿ. ಅಮ್ಮ ಎಲ್ಗೋಗ್ತೇನೆ? ನಮ್ ನಾದ್ನಿ ಮಗ ಆಟೋ ತಗೊಂಡಾರಂತ ಹೊಸದು. ಗೈಸ್ ಮುಬಾರಕ್ ಅವರು ಫೈನಲಿ ಆಟೋ ತಗೊಂಡಿದ್ದಾರೆ ಬೆಂಗಳೂರಿಗೆ ಬಂದ್ಬಿಟ್ಟು. ಈಸ್ಕೊಟ್ಟಿದ್ದೀನಿ ಹಾ ತುಂಬಾ ಚೆನ್ನಾಗಿದೆ. ಇಲ್ಲೇ ಓಡಿಸ್ತೀನಿ ಅಣ್ಣ ನೋಡೋಣ ಅಂತ ಹೇಳ್ದ ಒಂದ್ 15 ದಿವಸ. ನೋಡಿ ಹೆಂಗ್ ಕೊಡ್ಸಿದೀನಿ ಗಾಡಿ, ಚೆನ್ನಾಗಿದೆ ಗೈಸ್ ನಿಜ ಚೆನ್ನಾಗಿದೆ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಟೋ ರಾಜಗಳು ಎಲ್ಲರೂ. ಆಟೋ ರಾಜ ಗೈಸ್ ಇವಾಗ ನಮ್ಮ ಅಮ್ಮಂಗ್ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ. ಫುಡ್ ಚಾಲೆಂಜಿಗೆ ಏನೇನ್ ತಗೊಬೇಕಂತ ಇವಾಗ ಇನ್ನೂ ಗೆಸ್ ಮಾಡಿಲ್ಲ. ಏನೇನ್ ತಗೋಬೇಕಂತ ಇನ್ನು ಗೆಸ್ ಮಾಡ್ಬೇಕು. ಗೆಸ್ ಮಾಡೋದಲ್ಲ, ಡಿಸೈಡ್ ಮಾಡ್ತೀನಿ. ಅಲ್ಲ ಅಣ್ಣ, ಯಾಕೋ ಅಣ್ಣ ಸೈಲೆಂಟ್ ಆಗ್ಬಿಟ್ಟವನೆ, ಮೆತ್ತಗಾಗ್ಬಿಟ್ಟಂಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲ ಗಾಯ್ಸ್, ತಂತಿ ಸೀದಾ ತಂತಿ ಸೀದೆ ಆಗ್ತಾ ಇಲ್ಲ. ಹೊಸದಾಗಿ ಕಲ್ತ್ಕೊಂಡ್ಬಿಟ್ಟ ನಮ್ಮಣ್ಣ. ಏನೋ ತಂತಿ ಅಂತಾನೆ, ಅದು ತಂತಿ ಬೆಂಡ್ ಆಗಿದೆ ಅಂತ ಅದು ಕರೆಕ್ಟ್ ಆಗಿ ಮಾಡಕ್ಕಂತ ನಮ್ಮಣ್ಣ. ಟ್ರೈ ಮಾಡ್ತೀನಿ, ತಂತಿ ಸೀದೆ ಆಗಲ್ಲ ಗಾಯ್ಸ್. ನಮ್ಮಣ್ಣ ಸೀದೆ ಆಗಲ್ಲ ಗೈಸ್. ಅಂದ್ರೆ ನಮ್ಮೂರ್ ಭಾಷೆ ಸ್ಟ್ರೈಟ್ ಮಾಡಕ್ ಆಗ್ತಲ್ಲ ಗಾಯ್ಸ್. ಲೈಫ್ ಅಲ್ಲಿ ಒಂದು ಲೈಫ್ ತಂತಿ ಇರುತ್ತೆ. ಲೈಫು ಯಾಕೆ ಇನ್ನು ಏನಾದ್ರೂ ಸ್ಟ್ರೈಟ್ ಮಾಡಕ್ ಹೋದ್ರೆ ಏನಾದ್ರೂ ಒಂದು ಅಟ್ಟಾಯಿಸ್ಕೊಂಡ್ಬಿಡುತ್ತೆ ಲೈಫ್ ಅಲ್ಲಿ. ಅದಕ್ಕೆ ಬೇಜಾರಾಗ್ತೈತಿ ಗಾಯ್ಸ್. ಹಿಂಗೆ ಆಗುತ್ತಲ್ಲ ಲೈಫ್ ಅಲ್ಲಿ. ಕಮೆಂಟ್ ಅಲ್ಲಿ ಎಲ್ಲರಿಗೂ ಇದು ಆಗೋದೆ ಗೈಸ್. ಯಾರ ಮನೆಯಲ್ಲಿ ಇರಲ್ಲ ಹೇಳಿ, ಏನಂತಾರೆ ಪ್ರಾಬ್ಲಮ್ಸ್ ಎಲ್ಲರ ಮನೆಯಲ್ಲಿ ಇದ್ದಿದ್ದೆ. ಸೊ ಫಸ್ಟ್ ಬೇಗ ಬೇಗ ಹೋಗೋಣ ಅಂತೆ. ಇವ್ರ ಅಪ್ಪ ಮನೆಗೆ, ಇವ್ರ ನಮ್ ದೊಡ್ಡಣ್ಣ ಮನೆಗೆ ಇವ್ರನ್ನ ಬಿಟ್ಬಿಟ್ಟು ಮತ್ತೆ ನಾವ್ ಅಲ್ಲಿಂದ ಹೋಗ್ತೀವಂತೆ. ನಾವು ಹೋಗೋಣ ಎಲ್ಲಿಗೆ? ಮಮ್ಮಿ ಬೈತಾರೆ. ಕಾಫಿ ಕುಡಿಯೋಣ. ಏನಿತ್ತು ಹಿಂಗ್ ಬರ್ತಾ ಇದ್ರು ಅಂಕಲ್. ಅವ್ನ ಪಕ್ಕದಲ್ಲಿ ಯಾವ್ದು ಅಣ್ಣ ಬಂದ್ರು. ಆ ಅಣ್ಣ ಟಚ್ ಮಾಡಿದ ಅಷ್ಟೇ ಕೈಗೆ ಅಷ್ಟೊಂದು ಎದ್ರುಕೊಂಡ್ಬಿಟ್ರು. ಗಾಡಿ ನಮ್ಮ ಅಣ್ಣನೇ ಬಂದ್ಬಿಟ್ಟ ಗೈಸ್ ಕರ್ಕೊಂಡೋಗಕ್ಕೆ. ಥ್ಯಾಂಕ್ಸ್ ಅಣ್ಣ. ಬಾಯ್ 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 ಬಾಯ್. ನಡಿ ಸ್ಟ್ರೈಟ್ ನಡಿ. ಎಂತ ಡ್ರೈವರ್ ಕಣ ನೀನು? ಇವಾಗ ಪಾಪ ಬೆಂಗಳೂರಿಗೆ ಹೊಸದಾಗಿ ಕಾಲಿಕ್ಕಿದ್ದಾನೆ. ಬೆಂಗಳೂರು ಹೊಸ ಡ್ರೈವರ್ ನೀನು. ಹೊಸದಾಗಿ ಇವಾಗ ಪಾಪ ಹಳ್ಳಿ ಹುಡುಗ ಪ್ಯಾಟೆಗ್ ಬಂದ. ಇವಾಗ ಹಿಂಗೆ ಹೆಸರಿಕೋಣ, ಹಳ್ಳಿ ಹುಡುಗ ಪ್ಯಾಟೆಗ್ ಬಂದ. ಏನಂತೀರಾ ನೋಡಿ. ಹಳ್ಳಿ ಹುಡುಗ ಪ್ಯಾಟೆಗ್ ಬಂದ, ಬೆಂಗಳೂರು ಡ್ರೈವರ್. ಗೈಸ್ ಇವಾಗ ನಾವು ಏನಾದ್ರು ಬರ್ಗರ್ ಟೈಪ್ಸ್ ಆ ತರ ತಗೊಳಕಂತ ಬಂದಿದೀವಿ. ಎಷ್ಟು ಬರ್ಗರ್ ಅಂದ್ರು? 30. ಎರಡು ತಗೊಳ್ಳೋಣ. ಎಷ್ಟು? ಎರಡು ಪಾರ್ಸಲ್ ಕೊಡಿ ಗೈಸ್. ಇಲ್ಲಿ ನಾವು ಇವಾಗ ಪಾನಿಪುರಿನ ತಗೊಳಕಂತ ಬಂದಿದ್ದೀವಿ. ಇಲ್ಲಿ ತುಂಬಾ ಸೌಂಡ್ಸ್ ಬರ್ತಿದೆ. ಸೊ ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ.
ಇವಾಗ ಪಾನಿಪುರಿ ತಗೊಂಡಿದ್ದೀವಿ. ಅಲ್ಲಿ ಪಾನಿಪುರಿ ತಗೊಳುವಾಗ ಒಂದು ವಿಷಯ ನಡೀತು. ಏನ್ ಗೊತ್ತಾ, ನಾವು ಪಾನಿಪುರಿ 1 ಪ್ಲೇಟ್ ಕೊಡಿ ಅಂತ ಹೇಳಿದ್ರಿ. ಅವರು ಇಲ್ಲ ನಂಗೆ 2 ಪ್ಲೇಟ್ ತಗೊಳ್ಳಿ ಅಂತ ಅವರೇ ನಮ್ಗೆ ಹೇಳ್ತಾ ಇದಾರೆ. ನಾವಂದ್ರಿ ನಾವು ನಿಮ್ ಕಸ್ಟಮರ್, ನಾವೆಷ್ಟು ಕೇಳ್ತೀವೋ ಅಷ್ಟೇ ಕೊಡ್ಬೇಕು ಅಂತ ಹೇಳಿದ್ವಿ. ಇಲ್ಲ ಇದು ಕವರ್ ಸುಮ್ನೆ ವೇಸ್ಟ್ ಆಗುತ್ತಲ್ಲ, ನೀವು 1 ಪ್ಲೇಟ್ ತಗೊಂಡ್ರೆ ಅದಕ್ಕೆ 2 ಪ್ಲೇಟ್ ತಗೊಳ್ಳಿ ಅಂತ ನಮ್ಗೆ ಇದ್ ಮಾಡ್ತಿದ್ದಲ್ಲ. ನಾವು ದುಡ್ಡು ಮಾಡೋ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಇವಾಗ ಅವ್ರ ಮೇಲೆ ಏನಾದ್ರು ಮಾತಾಡೋಣ ಅಂದ್ರು ಬೇಜಾರೆ. ಬಿಡಪ್ಪ ದುಡಿಯಕ್ ಬಂದವ್ರ ಅಂತ ಅನ್ಕೊಂತೀವಿ ನಾವು ಆತರ ಬೇಜಾರಿಂದ ಏನೋ ಹೇಳಲ್ಲ ಅವ್ರಿಗೆ. ಅವ್ರ 5 ರೂಪಾಯಿ ಇದ್ರು ದುಡಿಯಕ್ ಬಂದಿರ್ತಾನೆ, 5 ರೂಪಾಯಿ ಸಿಗುತ್ತಲ್ಲ ಅಂತ ದುಡಿಬೇಕು. ಅದ್ ಬಿಟ್ಬಿಟ್ಟು ನೀನ್ 2 ಪ್ಲೇಟ್ ತಗೋಬೇಕು 3 ಪ್ಲೇಟ್ ತಗೋಬೇಕು ಅಂತ ಅವ್ರು ನನ್ಗೆ ಅಬ್ಜೆಕ್ಷನ್ ಮಾಡ್ತಾರೆ. ನಮ್ಗೆ ಬೇಕಾಗಿದ್ದು ಎಷ್ಟು ಅಷ್ಟೇ ತಗೊಂತಿರ್ತಾನೆ ಗೈಸ್. ಅದು ಅರ್ಥನೇ ನಿಜ. ಇವಾಗೆಲ್ಲ ತುಂಬಾ ಎಲ್ಲಾದ್ರೂ ಬರೀ 5 ರೂಪಾಯಿ 10 ರೂಪಾಯಿ ಎಲ್ಲ ಜಗಳ ಆಗ್ಬಿಡುತ್ತೆ. ಜಗಳ ಆಗ್ತಿದೆ. ಹೌದು ಏನೋ ಬಂದವ್ರೆ ಊರ್ ಬಿಟ್ಟು ಮಾಡೋಣ ಅಂತ ಜಸ್ಟ್ ಈಗ 1 ಕವರ್ಗೋಸ್ಕರ ಇಲ್ಲ ನೀವ್ 2 ಪ್ಲೇಟ್ ತಗೊಳ್ಳೇಬೇಕು ಅಂತ ನಿಂತಾನೆ. ಅದಕ್ಕೆ ಚೆನ್ನಾಗಿ ಹುಗ್ಬಿಟ್ಟು ಬಂದಾದ್ಮೇಲೆ ಆಯ್ತು ಮೇಡಮ್ ತಗೊಳ್ಳಿ 2 ಪೂರಿ ಎಕ್ಸ್ಟ್ರಾ ಹಾಕಿದೀನಿ ಅಂತ ಕಳ್ಸ್ಬಿಟ್ಟ ನಮ್ನ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೇ ಕೆಲಸ ಮೊದ್ಲೇ ಅವ್ನು ಮಾಡ್ತಾ ಇದ್ದಿದ್ರೆ ತಲೆ ಓಡಿಸ್ಬಿಟ್ಟು ಅದೇ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ರೆ ಅವನು. ಯಪ್ಪ. ಏನ್ ಗೈಸ್ ಎಲ್ಲೋದ್ರು ಅದೇ ಗೈಸ್ ಒಂದು ಅರ್ಥ ಆಗ್ತಾ. ಸೊ ಗೈಸ್ ಇವಾಗ ನಮ್ಮ ಅಣ್ಣ ಅಲ್ಲಿ ಇವಾಗ ಪಾನಿಪುರಿ ಬರ್ಗರು ತಗೊಂಡಾಯ್ತು. ಇವಾಗ ಅಲ್ಲಿ ನೂಡಲ್ಸ್ ತಗೊಂಬರಕಂತ ಹೋಗಿದಾರ ನಮ್ಮಣ್ಣ. ಸೊ ಫಸ್ಟ್ ಹೋಗಿ ನೂಡಲ್ಸ್ನ ತಗೊಂಬರೋಣ ಅಂತ. ನೂಡಲ್ಸ್ ಗೈಸ್ ಇವಾಗ ನಾವು ನೂಡಲ್ಸ್ ಇಲ್ಲಿ ತಗೊಳಕಂತ ಬಂದಿದ್ದೀವಿ. ಇಲ್ಲಿ ಫೇಮಸ್, ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ತಿನ್ನಕ್ ಬರೋದು ಜಾಸ್ತಿ. ಸೊ ಇವಾಗ ಅವರು ನಮಗೋಸ್ಕರ ಅಂತ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ನೂಡಲ್ಸ್ ಒಂದೇ ಇದೆ ಅಂತ ಹೇಳಿದ್ಕೆ ಸೊ ಅದನ್ನ ತಗೊಂಡಿದ್ದೀವಿ. ತಗೊಂಡ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಬೇಗ ಓಕೆನಾ ಗೈಸ್? ಇನ್ನೂ ಮಿಸ್ ಮಾಡಬೇಡಿ, ಅಲ್ಲೋದ್ಮೇಲೆ ಇನ್ನೂ ಒಳ್ಳೆ ಚಾಲೆಂಜಸ್ ಇರುತ್ತೆ. ನೋಡೋಣ ನಮ್ಮ ಅಣ್ಣ ವಿನ್ ಆಗ್ತಾನೋ ನಾನು ವಿನ್ ಆಗ್ತೀನಿ, ಯಾರು ಬೇಗ ಜಾಸ್ತಿ ತಿಂತಾರೆ. ನಾವೇ ವಿನ್ನರು. ಯಾರು? ನಾನೇ ವಿನ್ನರ್. ನಾನೇ ಡಿನ್ನರ್ ಅಂತೆ ಗೈಸ್. ಅವನು ನಾನೇ ವಿನ್ನರು, ನೀನೇ ಡಿನ್ನರು. ಇವನ್ ಯಾರು ಸೆಂಟ್ರಲ್ಲಿ ಬಂದಿರೋನು ಕರಿಯ ಮೇಲೆ ನೋಡಿದ್ರೆ ಬರೀ ಸಾಂಗ್ ಮಾಡ್ಕೊತಾ ಇರ್ತಾನೆ. ಯಾಕ್ಲಾ ಯಾಕೆ ಸೈಲೆಂಟ್ ಆಗಿದ್ಯಾ? ಏನ ಮಚ್ಚ ಏನ ಮಚ್ಚ ಜಗಳ ಮಾಡಿ ಯಾರು ವಿನ್ ಆಗ್ತಾರೆ ನೋಡೋಣ. ಗೈಸ್ ನಾನು ಪರ್ಸು ಮತ್ತೆ ಇದೆಲ್ಲ ಐಟಮ್ಸ್ ಎಲ್ಲ ಹಿಂಗೆ ಬಿಟ್ಟು ಹೋಗಿದ್ದೆ ಅಲ್ಲಿ. ಅದಕ್ಕೆ ಬೇಗ ಓಡ್ ಬಂದ್ಬಿಟ್ಟೆ. ಎಲ್ಲಿ ನನ್ನ ಪರ್ಸ್ ಒಳಗಡೆ ಇನ್ನೊಂದು ಐಫೋನ್ ಇದೆ ಗೈಸ್. ಆಮೇಲೆ ಯಾರು ಎತ್ತಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಓಡ್ ಬಂದ್ಬಿಟ್ಟೆ. ಕಡಿಮೆ ಗಾಡಿ. ಸೊ ಗೈಸ್ ಇವಾಗ ಫೈನಲಿ ಮ್ಯಾಗಿ ಇದು ನೂಡಲ್ಸ್ ತಗೊಂಡಿದೀವಿ. ಬನ್ನಿ ಹೋಗೋಣ. ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇವಾಗ ತಂದ್ರಿ ಐಟಮು ಪಾನಿಪುರಿ ರೆಡಿ ಮಾಡ್ತಿದ್ದಾರೆ ಮೇಡಮು. ಗೈಸ್ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾರು ವಿನ್ ಆಗ್ಬೋದು ಅಂತ ನೀವೇ ಗೆಸ್ ಮಾಡಿ ಗೈಸ್ ಇವಾಗ ಇಲ್ಲಿ ನೂಡಲ್ಸ್ ತಗೊಂಡಿದೀವಿ, ಆಮೇಲೆ ಪಾನಿಪುರಿ ಇದೆ, ಆಮೇಲೆ 2 ಬರ್ಗರ್ ಇದೆ. ಸೊ ಇನ್ನೊಂದೇನು ಗೊತ್ತಾ, ನನ್ಗೆ ಬಾಟ್ಲು ಹಿಂಗ್ ಹಾಕಕ್ಕೆ ಗೊತ್ತಿಲ್ಲ ಗೈಸ್. ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಅಣ್ಣ ಎಲ್ಲ ತಿನ್ಬಿಟ್ರೆ ಏನ್ ಮಾಡೋದು ಅಂತ ಭಯ ಬೇರೆ ಆಗ್ತಿದೆ. ನನಗೆ ಬರುತ್ತಪ್ಪ ಗಾಯ್ಸ್, ನಾನು ಕಲ್ಕೊಂಡ್ಬಿಟ್ಟಿದ್ದೀನಿ ಅವಾಗಲೇ. ನೋಡಿ ನಮ್ಮ ಅಣ್ಣ ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲ ಪ್ರಾಕ್ಟೀಸ್ ಮಾಡ್ಕೊಂತವನೆ. ಹೇಳಿ ನಾನು ಹಾಕ್ತೀನಿ. ಅಯ್ಯೋ ನಮ್ಮ ಅಣ್ಣಂಗೆ ಬರ್ತಿಲ್ಲ. ಅಯ್ಯೋ ನನ್ನ ಅಣ್ಣ ನನ್ನ ಪಾನಿಪುರಿ ಹೋಯ್ತು. ಅಯ್ಯೋ ನನ್ನ ನೂಡಲ್ಸ್ ಹೋಯ್ತು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ನಿಜ ಹತ್ತು ಬಿಡ್ತೀನಿ ಅನ್ನೋದರ ಫೀಲ್ ಆಗ್ತಿದೆ. ಬರ್ಗರ್ ಹೋಯ್ತು. ಯಾಕೆ ಓ ಇವಾಗಿಂದ ಫೈನಲಿ ನಾನು ನೋಡೋಣ. ಅಷ್ಟೇ ಮಾಡಿ ಮಾಡ್ತೀನಿ ಅಷ್ಟೇ. ಎಷ್ಟೋ ನಿಮಿಷ. ಓ ಹಿಂಗ್ ಮಾಡಷ್ಟು ಎಲ್ಲ ಬರ್ಗರ್ ತಿನ್ಬಿಡ್ತಾನೆ. ಬೇರೆದೇನಾದ್ರಿ ಗಾಡ್ ಇಸ್ ಗ್ರೇಟ್ ಅಣ್ಣ ಈ ತರ ಬೇಡ, ಲೇಟ್ ಗಾಡ್ ಇಸ್ ಗ್ರೇಟ್. ಇಬ್ರಿಗೂ ಬರಲ್ಲ ಗೈಸ್. ಬಿದ್ದು ಇದೊಂದೇ ನೋಡಿ ಖುಷಿಯಾಗಿ ಆಗ್ತಿದೀನಿ. ನೀನು ಖುಷಿ, ನೀನ್ ಖುಷಿ ಆಗ್ಬೇಡ. ಇದೆಲ್ಲ ನನ್ನ ಕಡೆಯಿಂದ ನೋ ವೇ, ನನ್ಗೆ ಬೇಕು. ಸುಮ್ಮನೆ ಮೂಸು ಅಷ್ಟೇ. ಇಲ್ಲ ನಾನು ಪಕ್ಕ ತಿಂತೀನಿ. ಇದು ನನ್ಗೂ ಇದೆ ಅಲ್ಲ, ನನ್ಗೇನೆ ತಿಂದೆ. ನಂಗೆ ಇವಾಗ ಅಳು ಬರ್ತಿದೆ. ಎಲ್ಲಿ ನಮ್ಮ ಅಣ್ಣ ತಿನ್ಬಿಡ್ತಾನೋ ಎಲ್ಲ ಅಂದ್ಬಿಟ್ಟು
ಇವಾಗ ಬೈಸ್ ಏನ್ ಗೊತ್ತಾ, ಇವಾಗ ನಮ್ಮ ಅತ್ತೆ ಮಗ ಬಂದಿದ್ದಾನೆ. ಅವ್ನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ, ಅಕ್ಕ ನನ್ಗೇನು ಬರಲ್ಲ ಮಾತಾಡಕ್ಕೆ, ನೀವು ಮಾತಾಡಿ ನಾನು ಸುಮ್ಮನೆ ಹ್ಞೂ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ನಾವು ನೂಡಲ್ಸು, ಪಾನಿಪುರಿ, ಬರ್ಗರ್ ತಗೊಂಡ್ಬಂದಿದ್ದೀವಿ. ಸೊ ನೋಡೋಣ ನಾವು ನಂಗೆ ಒಂಥರ ಅಳು ಬರ್ತಿದೆ. ನೋಡು ಇದ್ರ ಮೇಲೆ ಕಣ್ಣಿಕ್ಕಿದೀವಿ. ನೋಡೋಣ ಫಸ್ಟ್ ಯಾರು ವಿನ್ ಆಗ್ತಾರೆ ಅನ್ಬಿಟ್ಟು. ನಂಗೆ ಭಯ ಬೇರೆ ಆಗ್ತಿದೆ. ಸರಿ ಇಲ್ಲ, ಸ್ವಲ್ಪ 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 ತಿನ್ಬೇಕು. ಕೈ ಕಲೆ ರೆಡಿ ಸ್ಟಡಿ ಗೋ. ಸ್ಟಡಿ ಗೋ. ಡಿಪ್ರೆಷನ್. ಅವ್ರು ಎತ್ತಿಲ್ಲ ಹಂಗಲ್ಲ ಅದು. ಅವ್ನು ಹಿಂಗ್ ತೋರ್ಸು. ಹಂಗಲ್ಲ, ಇವಾಗ ನಾನೇ ವಿನ್ ಆಗ್ತಿದ್ದೆ. ಇವಳೇ ವಿನ್ ಆಗಿದ್ದು, ಓಡ್ತಾಳೆ. ಏಯ್ ವಿನ್ ಆಗೋದು ಹಂಗಲ್ಲ, ಕೇಳಿ ಇಲ್ಲಿ ಬರೀ ವಿನ್ ಆಗೋದು ಅಷ್ಟೇ ಅಲ್ಲ. ನೀವು ಇಬ್ರು ಕರೆಕ್ಟ್ ಆಗಿ ಅದ್ರ ಜೊತೆಗೆ ನೀವು ಆಟ ಹಂಗೆ ಆಡ್ಬೇಕು. ಸ್ಟಕ್ ಆಗ್ಬಿಟ್ಟಿದ್ರಲ್ಲ ಹಂಗೆ ಇಬ್ರು. ಮತ್ತೆ ಅವಳು ಓಡ್ತಾಳೆ, ವಿನ್ ಆಗ ಅವ್ಳು ಓಡ್ತಾ ಬಿಡ್ತಾಳ. ನಿಮ್ ಕೆಲಸ ನೀವು ಮಾಡ್ರಿ. ಸರಿ ರೆಡಿ ಗೋ. ಅದರಲ್ಲಿ ನನಗಿದ್ರ ಒಂಥರ ಸಂತೋಷ. ಯಾಕೆ ಮಾಡ ಬೇಗ. ರೆಡಿ ಏಯ್ ಕರೆಕ್ಟ್ ಜೊತೆಗೆ ಮಾಡ್ರಲ್ಲೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ರೆಡಿ 1 2 3 ಸ್ಟಾರ್ಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಲೆ ಓಡ್ತಲ್ಲನಾ? ಬೇಗ ಬೇಗ ಮಾಡ್ಬೇಕು. ರೆಡಿ 1 2 3 ಸ್ಟಾರ್ಟ್. ಹೋಗಿ. ಹಲೋ ಮೇಡಮ್ ಬಂದ್ರಿ. ರೆಡಿ 1 2 3 ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಬರೀ ಮೇಲೇನೆ ಮಾಡ್ತೀರಾ? ಏನಕ್ಕೆ ಅವ್ಳು ಗೆದ್ಲು? ನಾನು ಇಲ್ಲ, ನೀವು ಇಬ್ರು ಮೇಲೆ ಹತ್ತಿದ್ದು, ಅವಳು ಒಬ್ಬಳು ತಗಡೆ ಹತ್ತಿದ್ದು. ಅವ್ನು ಎತ್ತದ ಮೇಲೆ ಐತೆ, ಕ್ಯಾಮ್ರಾದಲ್ಲಿ ಕಾಣಿಸ್ತೈತಲ್ಲ. ಬಾ ಇನ್ನೊಂದ್ಸಲ ಮಾಡೋಣ. ರೆಡಿ ರೆಡಿ 1 2 3 ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಸ್ಟಾರ್ಟ್. ಅದ್ರಲ್ಲಿ ಎಷ್ಟು ಸ್ಟೆಕ್ ಆಗ್ತಿರಲ್ಲೇ ನಿಮ್ಗೆ, ನಿಮ್ ಮೈಂಡೇ ಓಡ್ತಲ್ಲ ನಿಮ್ಗೆ. 1 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್. ತಿನ್ನಪಡ್ರಿ ಜೋರಾಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ರೆಡಿ ಸ್ಟಡಿ ಗೋ. ಡಿಪ್ರೆಷನ್. ಸ್ಟಾರ್ಟ್. ರೆಡಿ ರೆಡಿ ಸ್ಟಡಿ ಗೋ. ತಿನ್ನು. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ಸ್ಟಡಿನೇ ಇಲ್ಲ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಲ್ಲಿ ಅಮ್ಮನ ಹತ್ರ ಸ್ವಲ್ಪ ಮಿಕ್ಸ್ರ ಅದ. ರೆಡಿ ರೆಡಿ ಸ್ಟಡಿ ಗೋ. ಹೇಳಿ ಹಂಗೆ.
ಬಾರ ಇಲ್ಲಿ ಬೇಗ ನೀನು ಸ್ಟಾರ್ಟ್. ಊಟ ಆಯ್ತಾ? ಅವಳು ಬರೀ ಪುರಿ ಹಾಕೊಂಡವಳು ಬಾಯಲ್ಲಿ. ದಾಳೆ ಗಿಡ ದಬ್ಬಾಗು ಯಾಕೆ ಯಾಕೆ ಅವ್ನು ನೋಡಿ ಇಷ್ಟ ತಿಂತವನ. ರೆಡಿ 1 2 3 ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಬಾಯ್ಲೆ ಗೋ. ಸ್ಟಾರ್ಟ್. ರೆಡಿ ಸ್ಟಡಿ ಗೋ. ಎಲ್ಲ ಖಾಲಿ ರೆಡಿ ಸ್ಟಡಿ. ಪ್ಲೇಟ್ ಚೇಂಜಾ? ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ತಿನ್ನೋ ಬೇಗ ಬೇಗ ಲೇ. मतलब वो अलग ही लेवल का बंदा था. ಅವ್ನು ನೋಡಿ ಇಷ್ಟ ಹಾಕೊಂಡವ್ನು ಬಾಯಲ್ಲಿ. ರೆಡಿ ರೆಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೆಡಿ ಸ್ಟಡಿ ಗೋ. ಅಲ್ಲ 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 ನಾನು ಯಾರು ನೀನು? ಯಾರಿಲ್ಲ ಬರ್ರಿ. मजा नहीं आ रहा है. ಆಗೋಯ್ತಲ್ಲಿ 2 ಬೈಟ್ ಹೋಯ್ತು. ರೆಡಿ ಸ್ಟಡಿ ಗೋ. ಡಿಪ್ರೆಷನ್. ಏನ್ ಸ್ಲೋ ಇದ್ದೀರೋ ನೀವು. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ತಿನ್ನೋ ಬೇಗ ಬೇಗ ಲೇ. ಅವನಲ್ಲಿ ಇಲಿ ತರ ಕಿತ್ಕೊಂಡ್ ತಿಂದವನ ಅದ್ರಲ್ಲಿ ಅಲ್ಲೋಡಲ್ಲ. ರೆಡಿ ಸ್ಟಡಿ ಗೋ. ನನ್ನ ಬರ್ಗರ್ ಹೋಯ್ತು. ರೆಡಿ ಸ್ಟಡಿ ಗೋ. ಎಲ್ಲ ಕಲೆ ಬಿಡ್ತು. ಏನಂಗಡ ಸ್ಲೋ ಆಗ್ಬಿಟ್ಟೆ ನೀನು. ಹಾ ರೆಡಿ ಸ್ಟಡಿ ಗೋ. ರಾಜಕುಮಾರ್ ಖಾಲಿ ಮಾಡ್ಬಿಟ್ಟು. ರೆಡಿ ಸ್ಟಡಿ ಗೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟ ಬರೀ ನೂಡಲ್ಸ್. ಇವ ಯಾರೇ? ಅವನವನಿ. ಇಲ್ಲ ರೆಡಿ ಬೇಗ ಇದ್ದೀನಿ ರೆಡಿ ಸ್ಟಡಿ ಗೋ. ಇದೇ ಅವನೆಲ್ಲ ಖಾಲಿ ಮಾಡ್ಕೊಂಡ್ ಬರ್ತಾನೆ. ರೆಡಿ ಕನ್ನಡ. ಎಲ್ಲಿ ಬರ್ಗರು? ಎಲ್ಲ ಖಾಲಿ ಬರ್ಗರು. ಬರ್ಗರ್ ಇಲ್ಲ ಐತೆ. ಅದು ಇಲ್ಲಿ ಇರಬೇಕು. ರೆಡಿ ನಿನ್ ಕೈ ಮೇಲೆ ಇರ್ತೀನು ಇವನು ಇಲ್ಲಿ ಬರ್ಲಿ. ರೆಡಿ ಸ್ಟಡಿ ಗೋ. ಇಬ್ಬ ಫುಲ್ ಖಾಲಿ.
ರೆಡಿ ಅಂತ ಹೇಳಿ ಮಾತಾಡ. ರೆಡಿ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ರೆಡಿ ಗಿಡ ಸ್ಟಡಿ ಗೋ. ರೆಡಿ ಸ್ಟಡಿ ಗೋ. ತಟ್ಟೆ ಎಲ್ಲ ಹೋಯ್ತು. ತಟ್ಟೆ ಎಲ್ಲ ಬಿಸಾಕ್ಬಿಟ್ಟ. ಟೇಬಲ್ ಬಿದ್ದೈತಲ್ಲ. ಎಲ್ಲ ಖಾಲಿ ಖಾಲಿ ಖಾಲಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ खत्म बाय बाय टाटा गुड बाय गया ಹೆಂಗಿತ್ತು? ಸೂಪರ್. ನಮ್ ವ್ಯೂವರ್ಸ್ ಹೇಳಿ ಯಾರು ಚೆನ್ನಾಗಿ ಗಾಡಿದ್ರಿ ಅಂತ. ಅಮ್ಮ ನಂಗೆ ನಿಜವಾಗ್ಲೂ ಹೇಳಿ ಕೆಟ್ಟಾಯ್ತಾ? ಮತ್ತೆ ಅಷ್ಟು ಜೋರಾಗಿ ಬಂದು ಪಾಪ ಅವನ ಮೇಲೆ ಬಿದ್ರ. ಬರೀ ನೀರು ಮಾತ್ರ ಮಿಕ್ಸ್ ಇದೆಯಲ್ಲ. ನಾನು ವಿನ್ ಆಗಿರೋದವ್ರಿಗೆ ಇದು ಕಟ್ಟಾಪಾನಿ ನೀನು. ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್. ಲವ್ ಯು.